ನಮಸ್ತೆ ಕರ್ನಾಟಕ, ನಾನು ನಿಮ್ಮ ನಾಗ ಪ್ರಜ್ವಲ್. ಎಲ್ರಿಗೂ ಮತ್ತೊಂದು ಹೊಸ ವೀಡಿಯೋಗೆ ವೆಲ್ಕಮ್. ಸೊ ಇವತ್ತು ನಾನು ಎಲ್ಲಿದ್ದೀನಿ ಅಂತಂದರೆ ಕೇರಳಾಸ್ ಮೋಸ್ಟ್ ಫೇಮಸ್ ಪ್ಲೇಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಜಟಾಯು. ಎಲ್ರಿಗೂ ಹೆಸರು ಕೇಳಿದ ತಕ್ಷಣ ಒಂದು ಸ್ಟೋರಿ ನೆನಪಾಗ್ಬೋದು. ಅದ್ರ ಬಗ್ಗೆ ಆನ್ ದ ವೇ ಹೋಗ್ತಾ ಹಂಗೆ ಹೇಳ್ಕೊತೀನಿ. ದೆನ್ ನೋಡ್ತಾ ಇರ್ಬೋದು, ಹಿಂದ್ಗಡೆ ಎಲ್ಲ ಪಾರ್ಕಿಂಗ್ ಮಾಡಿದ್ದೀವಿ. ಪಾರ್ಕಿಂಗಿಗೆ ಪರ್ ವೆಹಿಕಲ್ 10 ರೂಪೀಸ್, 2 ವೀಲರ್ಸ್ಗೆ. 4 ವೀಲರ್ಸ್ಗೆ ಇನ್ನೂ ಜಾಸ್ತಿ ಇರ್ಬೋದು. ಅಯ್ಯಪ್ಪ, ಭಯಂಕರ ಬಿಸಿಲಿದೆ. ಕೇರಳದಲ್ಲೂ ತುಂಬ ಬಿಸಿಲು. ನಾವು ಇವಾಗ ಮಾನ್ಸೂನ್ ಟೈಮಲ್ಲಿ ಬಂದಿಲ್ವಲ್ಲ, ಸೊ ಬರೀ ಬಿಸಿಲಲ್ಲೇ ಒದ್ದಾಡಬೇಕು. ಏನೂ ಮಾಡೋಕ್ಕಾಗೋದಿಲ್ಲ. ಅದು ಮೇಯ್ನ್ ಮ್ಯಾಟರು. ಕೇರಳಕ್ಕೆ ಬಂದಮೇಲೆ ಹೆಲ್ಮೆಟ್ ಕಂಪಲ್ಸರಿ. ಯಾರು ಹೆಲ್ಮೆಟ್ ಹಾಕ್ದೇ ಹೋಗ್ಬೇಡಿ, ತುಂಬ ಫೈನ್ಗಳನ್ನ ಹಾಕ್ತಾರೆ ಇಲ್ಲಿ, ಭಯಂಕರ ಸ್ಟ್ರಿಕ್ಟು ಪೊಲೀಸ್ ಅಂತೂ. ದೆನ್ ಅದಾದಮೇಲೆ ಹೆಲ್ಮೆಟ್ಟಿಗೆ ಮೌಂಟ್ ಮಾಡ್ಕೊಳ್ಳೋ ಗೋಪ್ರೋ ಕ್ಯಾಮ್ರಾಸ್ ಇಲ್ಲಿ ನಾಟ್ ಅಲೌಡ್. ಬಟ್ ಕೈಯಲ್ಲಿ ಇಟ್ಕೊಬೋದು. ಬಟ್ ಏನಂತ ಅಂದರೆ ಹೆಲ್ಮೆಟ್ಟಿಗೆ ಮೌಂಟ್ ಮಾಡೋಂಗಿಲ್ಲ. ಮೌಂಟ್ ಮಾಡಿದ್ರೆ ಅದೆಷ್ಟೋ ಸಾವಿರನೋ ಎಷ್ಟೋ ಫೈನ್ ಆಗ್ತಾರೆ ಅಂತ ಅಂದ್ಬಿಟ್ಟು ನಮ್ಮ ರಾಮ್ಕುಮಾರ್ ಅವ್ರು ಹೇಳಿದ್ರು. ನಮ್ಮ ವೈಭವ್ ಅವರು ಟಿಕೆಟ್ ತೊಗೊಳೋದಕ್ಕೆ ಅಂತ ಒಳಗೆ ಹೋಗ್ತಾ ಇದ್ದಾರೆ. ಸೊ ಸಖತ್ತು ಬಿಸಿಲಿದೆ. ಬಿಸಿಲಿಗೆ ಇಲ್ಲಿ ಗಿಡ ಎಲ್ಲ ಒಣಗೋಗ್ಬಿಟ್ಟಿದೆ. ಎಂಟ್ರಿ ಫೀಸ್ ಅಂತೂ ಭಯಂಕರ ಬಿಡಿತಾವ್ರಲ್ವಾ, ಸಖತ್ ಎಂಟ್ರಿ ಫೀಸು. ಕೆಳಗೆ 260 ರೂಪಾಯಿ ಅಂತೆ ಬರೀ ಒಳಗೆ ಎಂಟ್ರಿ ಆಗೋದಕ್ಕೆ. ಮೇಲೋಗಿ ಮತ್ತೆ ಇನ್ನು ಕೇಬಲ್ ಕಾರ್ಗೆ 500 ರೂಪೀಸ್ ಪರ್ ಹೆಡ್ ಅಂತೆ. ತಗೊಂಡು ಅಲ್ಲೂ ತಗೋಬೇಕು ಟಿಕೆಟು. ಇಲ್ಲೂ ಎಷ್ಟು, ಅಲ್ಲೂ 500. ಅಲ್ಲೇ ಹಂಗಂದ್ರಲ್ಲ. ಇಲ್ಲಿ 263 ಟಿಕೆಟ್ ಬರೀ ಎಂಟ್ರಿ ಆಗೋದಕ್ಕೆ ಕಂಪಲ್ಸರಿ ತಗೊಳ್ಳಬೇಕಂತಿದ್ದು. ಕೇಬಲ್ ಕಾರು ನಮ್ಮ ಇಷ್ಟ, ಬೇಕು ಅಂದರೆ ತಗೋಬೋದು, ಬೇಡ ಅಂದರೆ ಬಿಡ್ಬೋದು. ಅದು ಭಯಂಕರ ಕಾಸ್ಟ್ಲಿ ಐತಲ್ವಾ. ಸುಮ್ಮನೆ ಕೆಳಗೆ ಹೋಗಿದ್ರೆ ಆಯ್ತು. ಬಿಡಿ, ಇಷ್ಟು ದೂರ ಬಂದಿದ್ದೀವಿ, ಒಂದು ಕೇಬಲ್ ಕಾರ್ ಎಕ್ಸ್ಪೀರಿಯನ್ಸ್ ಮಾಡೋಣ. ಏನಂತೀರಾ? 20 ರೂಪಾಯಿ 70 ರೂಪಾಯಿ ಹಾಕವ್ರೆ. ಎಲ್ಲಿ ನಾವು ಬಡವ್ರು ತಗೊಂಬರೋದು? ನಡೀರಿ, ಎಲ್ಲ ಪೊರ್ಕೆ ತಗೊಂಡು ಪಟ ಹಾಕ್ಬೇಕು ಮುಂಡೆ ಮಕ್ಕಳ. ಫುಲ್ AC, ಸಗದಾಗಿದೆ. ಕೇಬಲ್ ಕಾರ್ಗೆ ಟಿಕೆಟ್ ಭಯಂಕರ ಚೆಕಿಂಗ್ ಇದೆ ಗುರು. ಒಂದ್ಸಲ ಎಂಟ್ರಿ ಆಗೋದಕ್ಕೆ ಇಲ್ಲಿಂದ ಅಲ್ಲಿಗೆ ಸಖತ್ ಎಂಟ್ರಿ. ಕೇಬಲ್ ಕಾರ್ಗೆ ಟಿಕೆಟ್ ಇಲ್ಲಿ ತಗೊಳ್ಳೋದು ಪರ್ ಹೆಡ್ಡು. ಕೇಬಲ್ ಕಾರ್ಗೆ ಟಿಕೆಟ್ ಎಷ್ಟು ಬಂದು ಅಂದರೆ 263. ಎಂಟ್ರೆನ್ಸಲ್ಲಿ ಕ್ಯಾಶ್ ಮಾತ್ರ ಪೇ ಮಾಡಲೇಬೇಕು. ಯಾವುದೇ ರೀತಿ ಫೋನ್ಪೇ ಏನೋ ನೋಡಿಲ್ಲ. ಬಟ್ ಇಲ್ಲಿ ಸ್ಕ್ಯಾನರ್ ಎಲ್ಲ ಅಲೌಡ್ ಇದೆ. ಇದೆ ನಮಗೆ ಕ್ಯಾಮ್ರಾ ಅಲೋ ಇದೆಯಲ್ಲ, ಅದೇ ಖುಷಿ. ಏನಂತ ಅಂದರೆ ಒಂದು ಕೇಬಲ್ ಕಾರಲ್ಲಿ 7 ಮೆಂಬರ್ಸ್ ಕೂರ್ಬೋದಂತೆ. ಅಂತೂ ತಗೋಬಿಟ್ರು. ಯಾವುದೋ 12D ಫಿಲಮ್ ಸೆಂಟರ್ ಬೇರೆ ಇದೆ. ಮೀನ್ಸ್ 3D ಪಿಕ್ಚರಿಂಗ್ ತೋರಿಸ್ತಾರಲ್ಲ, ಆ ಥರ. ಸಖತ್ ಬಿಸಿಲಿದೆ. ಇಲ್ಲಿ ಬಂದಮೇಲೆ ಬಿಸಿಲು ಫೀಲ್ ಆಗ್ತಾ ಇದೆ. ನೋಡ್ತಾ ಇದ್ದೀರಲ್ಲ, ಇಷ್ಟು ದಿನ ವೀಡಿಯೋದಲ್ಲಿ ನೋಡ್ತಾ ಇದ್ವಿ ಕೇಬಲ್ ಕಾರ್ನ. ಬಟ್ ಇವತ್ತು ರಿಯಲ್ ಆಗಿ ಫೀಲ್ ಮಾಡೋದಕ್ಕೆ ಥರ ಖುಷಿ ಆಗ್ತಾ ಇದೆ. ನಾನಿದು ಅಂದರೆ ಬೇಜಾನ್ ಸತಿ ಹತ್ತೀನಿ. ಯಾವ್ದ್ರಾಗೆ ಅಂದರೆ BMI ಗೇಮಲ್ಲಿ ಸಾಕಷ್ಟು ಸತಿ ಹತ್ತಿ ಡಿಶಮ್ ಮಾಡೋಕ್ಕೆ ಅಂತ ಹೊಡೋಗಿದ್ದೆ. ಈಗ ರಿಯಲ್ ಆಗಿ ಹತ್ತುತ್ತಾ ಇದ್ದೀನಿ ಅದಕ್ಕೆ. BGMI ಗೇಮಲ್ಲಿ ನೋಡಿ, ಈಗ ನೋಡ್ತಾ ಇದ್ರಲ್ಲ, ಈಗ ಫಾಸ್ಟಾಗಿ ಹತ್ಕೋಬೇಕು. ನೋಡಿದ್ರೆ ಯಪ್ಪ ದೇವರೇ, ಅಂತೂ ಇಂತೂ ಎಂಟ್ರಿ ಆದ್ವಿ ಅಲ್ಲ. ಅಲ್ಲಿ ಅವ್ರಿಗೆ ಯಾರೋ ಕಪಲ್ಸ್ ಇದ್ರೆ ಅವ್ರಿಗೆ ಸಪ್ರೇಟ್ ಆಗಿ ಬಿಟ್ರು, ಇಲ್ಲಿ ನಮ್ಗೆ ಸಪ್ರೇಟ್ ಆಗಿ ಬಿತ್ತು. ಕಪಲ್ಸ್ಗೆ ಒಂದು ಕಾರ್ ಕೊಟ್ಟಾರೆ, ನಮ್ಮ 3 ಜನಕ್ಕೆ ಒಂದು ಕಾರ್. ಏನ್ ಬ್ರೋ ಇದು ಫೀಲು? ಸಗದಾಗಿದೆ ಫೀಲ್ ಮಾತ್ರ.
ಏನಂತಂದರೆ ನಮ್ಮೆಲ್ರಿಗೂ ಗೊತ್ತು ರಾಮಾಯಣ ಕತೆ. ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ರಾಮಾಯಣ ಕತೆ. ನಮ್ಮ ಸೀತಮ್ಮ, ರಾಮನ ಹೆಂಡತಿಯಾದ ಸೀತಮ್ಮನ ರಾವಣ ಅಪಹರಿಸ್ಕೊಂಡು ಹೋಗ್ತಾರೆ. ಸೊ ಆ ಟೈಮಲ್ಲಿ ಎಷ್ಟು ಕೂಗಿದ್ರೂ ಸೀತಮ್ಮ ಎಷ್ಟೇ ಕೂಗಿ ಏನೇ ಕಿರ್ಚಾಡಿದ್ರೂ ಅವ್ರನ್ನ ಕಾಪಾಡೋದಕ್ಕೆ ಯಾರೂ ಬರೋದಿಲ್ಲ. ಏಕೆಂದರೆ ಬಿಕಾಸ್ ರಾವಣ ಅಷ್ಟು ಸ್ಟ್ರಾಂಗ್ ಆಗಿರ್ತಾನೆ. ಸೊ ಅವರು ಸಕಲಕಲಕ ವಲ್ಲಭ. ಸೊ ಹಂಗಾಗಿ ಅವ್ರನ್ನ ಸೋಲ್ಸೋಕ್ಕೆ ಯಾರ ಕೈಲೂ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಅವ್ರನ್ನ ತಡೆಯೋದಕ್ಕೆ ಯಾರೂ ಬರೋದಿಲ್ಲ. ಆದರೆ ಇವಾಗ ನೀವೇನು ನೋಡ್ತಾ ಇದ್ದೀರ ಜಟಾಯು, ಇದು ಒಂದೇ ಹೋಗಿ ರಾವಣನ ಜೊತೆ ಹೋರಾಡಿ ಸೀತಮ್ಮನ ಕರ್ಕೊಂಬರೋದಕ್ಕೆ ಪ್ರಯತ್ನ ಪಡುತ್ತೆ. ಬಟ್ ಏನಂತಂದರೆ ಜಟಾಯು ಬಂದು ರಾವಣನ ಪುಷ್ಪಕ ವಿಮಾನನ ಕುಕ್ಕಿ ತಡೆಯುತ್ತೆ. ಇದ್ರ ಶಕ್ತಿ ಮೀರಿ ಪ್ರಯತ್ನ ಪಡುತ್ತೆ ಸೀತಮ್ಮನ ಕರ್ಕೊಂಡು ಬರೋದಕ್ಕೆ. ಬಟ್ ಆದ್ರೂ ಸೀತಮ್ಮನ ಕರ್ಕೊಂಡು ಬರೋಕ್ಕಾಗೋದಿಲ್ಲ. ರಾವಣ ಹತ್ರ ಇರೋ ಒಂದು ಸ್ಟ್ರಾಂಗ್ ವಸ್ತ್ರನ ಇದ್ರ ಮೇಲೆ ಬೀಳುತ್ತೆ. ಸೊ ಎಷ್ಟೇ ಆದ್ರೂ ಸೀತಮ್ಮನ ಕರ್ಕೊಬರೋದಕ್ಕಾಗೋದಿಲ್ಲ ಕೊನೆಗೂ. ಆ ಟೈಮಲ್ಲಿ ಜಟಾಯುಗೆ ಒಂದು ರೆಕ್ಕೆಯನ್ನು ಕಟ್ಟಾಗಿ ಅದು ಬಂದು ಬೀಳುವಂಥ ಸ್ಥಳ. ಇವಾಗ ನೀವೇನು ನೋಡ್ತಾ ಇದ್ದೀರಾ ಅದೇ ಜಟಾಯು. ಆದ್ರೂ ಜಟಾಯುನ ಮೆಚ್ಚಲೇಬೇಕು. ಏನಕ್ಕೆ ಅಂತಂದರೆ ಇಲ್ಲಿ ಬಂದು ಬಿದ್ರೂ ರಾಮ ಬರೋ ತನಕ ವೆಯ್ಟ್ ಮಾಡಿ ಜೀವನ ಗಟ್ಟಿಯಾಗಿ ಇಟ್ಕೊಂಡು ದೆನ್ ಅದಾದಮೇಲೆ ರಾಮ ಬಂದಾದಮೇಲೆ ಈ ಥರ ಸೀತೆನ ಅಪಹರಣ ಮಾಡ್ಕೊಂಡು ಹೋಗಿದ್ದು ರಾವಣ ಎಂದು ಹೇಳಾದ್ಮೇಲೆ ಇದ್ರ ಜೀವ ಬಿಟ್ಟಿದೆ. ಯಪ್ಪ, ಇದ್ರ ಸಾಧನೆ ಸೂಪರ್ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಏನಂತಂದರೆ ಇದು ಬಂದು ವರ್ಲ್ಡ್ ಟಾಲೆಸ್ಟ್ ಬರ್ಡ್ ಸ್ಟ್ಯಾಚು ಅಂತ ಹೇಳ್ತಾರೆ. ಏನಕ್ಕೆ ಅಂದರೆ ಸಖತ್ತು ದೊಡ್ಡದಾಗಿದೆ. ಒಂದು ಡ್ರೋನ್ ಶಾಟ್ ನಮ್ಗೆ ಆಲ್ರೆಡಿ ಅಲ್ಲೆಲ್ಲ ಹೇಳಿದ್ರು ಡ್ರೋನ್ ಎಲ್ಲ ಅಲೋ ಇಲ್ಲ ಅಂತ. ಬಟ್ ನಮ್ಮ ಹತ್ರ ಡ್ರೋನ್ ಬೇರೆ ಇರಲಿಲ್ಲ. ಬಟ್ ಡಿಯರ್ ಬ್ರೋ ಇದನ್ನೆಲ್ಲ ಯಾವ ರೀತಿ ಶೂಟ್ ಮಾಡೋರು ಅಂತ ದೇವರಣಗೂ ಗೊತ್ತಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಅಲ್ಲಿ ನಿಂತ್ಕೊಂಡು ಆ ಕಡೆಯಿಂದ ನೋಡಿದ್ರೆ ವ್ಯೂ ಪಾಯಿಂಟ್ ಸಖತ್ತಾಗಿ ಕಾಣುತ್ತೆ. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಇದರ ಜಟಾಯು ಕಣ್ಣು ಒಂದು ಕಣ್ಣಿಂದ ಸನ್ರೈಸು ಮತ್ತು ಇನ್ನೊಂದು ಕಣ್ಣಿಂದ ಸನ್ಸೆಟ್ ಕಾಣುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಒಳಗೆ ಎಂಟ್ರಿ ಆದರೆ ಸನ್ರೈಸ್ ಕಾಣುತ್ತೆ. ಬಟ್ ಇವಾಗ ಒಳಗಡೆ ಬಿಡೋದಿಲ್ಲ. ಹೋಗ್ಬೋದು ಒಳಗೆ, ಬಟ್ ಇವಾಗ ಒಳಗೆ ಬಿಡೋದಿಲ್ಲ. ಮಾರ್ನಿಂಗು ಮತ್ತು ಸನ್ರೈಸ್ ಟೈಮಲ್ಲಿ ಅಷ್ಟೇ ಬಿಡೋದು, ಮತ್ತು ಸನ್ಸೆಟ್ ಆಗಿರೋ ಟೈಮಲ್ಲಿ ಅಷ್ಟೇ ಬಿಡೋದು ಅಂತ ಇರ್ಬೋದು. ಗೊತ್ತಾ ಇದ್ದೀರಲ್ಲ, ಇದು ಬಂದು ಜಟಾಯು ಉಲ್ಟಾ ಬಿದ್ದಿರೋದು, ಸೀದಾ ಬಿದ್ದಿಲ್ಲ. ಲೆಂತ್ ಬಂದು 200 ಅಡಿ ಇದೆ. ಹೈಟ್ ಬಂದು 70 ಅಡಿನೋ 75 ಅಡಿನೋ ಇದೆ ಅಂತ ಹೇಳ್ತಾರೆ. ಸೊ ಇಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋದರೆ ರಾಮನ ಪಾದ ದರ್ಶನ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಇಲ್ಲೇ ರಾಮನ ಪಾದ ನೋಡೋದಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಎಂಟ್ರೆನ್ಸ್ ಒನ್ ಡೇ ಪೂಜಾ ಫಾರ್ ಶ್ರೀರಾಮ. ಪೂಜೆ ಮಾಡಿಸ್ಬೇಕು ಅಂತಂದರೆ 1500 ರೂಪಾಯಿ ಕೊಡಬೇಕು. ನಮ್ಮ ಹೆಸರಲ್ಲಿ ಪೂಜೆ ಮಾಡ್ತಾರೆ. ಮಾರ್ನಿಂಗ್ 6 AM to 12 PM, ಈವ್ನಿಂಗ್ 4:40 PM to 7 PM ತನಕ ಟೆಂಪಲ್ ಟೈಮಿಂಗ್ಸ್ ಇದು. ಸೊ ಇಲ್ಲಿಂದ ರಾಮನ ಪಾದ ನೋಡೋದಕ್ಕೆ ಎಂಟ್ರಿ. ಇಲ್ಲಿ ಗಣಪತಿ ವಿಗ್ರಹ ಇದೆ, ಮಹಾಗಣಪತಿ. ನಮ್ಮ ಹನುಮನ ವಿಗ್ರಹ ಇಲ್ಲಿದೆ. ಬಟ್ ಏನಂತಂದರೆ ಇದು ರಾಮನ ದೇವಸ್ಥಾನ, ತುಂಬ ಚೆನ್ನಾಗಿದೆ. ಬಟ್ ಬಿಸಿಲು ಕಾಣಿಸೋದಿಲ್ಲ. ಇಲ್ಲಿ ವಿಡಿಯೋ ಮತ್ತು ಫೋಟೋ ಅಲೋ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಶ್ರೀರಾಮ ಮತ್ತು ಲಕ್ಷ್ಮಣ ಕಾಡಿನಲ್ಲಿ ನಡ್ಕೊಂಡು ಬರ್ತಾ ಇರ್ಬೇಕಾರೆ ಜಟಾಯು ಬಿದ್ದಿರೋದನ್ನ ನೋಡ್ತಾರೆ. ಸೊ ಜಟಾಯು ಹತ್ರ ಬಂದಾಗ ಸೀತಾಮಾತೆನ ರಾವಣ ಅಪಹರಣ ಮಾಡ್ಕೊಂಡು ಹೋಗಿದ್ದು ಅಂತ ಹೇಳ್ತಾರೆ. ಆ ಟೈಮಲ್ಲಿ ರಾಮನ ಒಂದು ಹೆಜ್ಜೆಯ ಗುರುತು ಇಲ್ಲಿದೆ ನೋಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ. ನಾನು ನಿಮ್ಗೆ ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ನ ಕೊಡ್ತಾ ಇರ್ತೀನಿ. ನೋಡ್ತಾ ಇರಿ ಶೆಟ್ಟಿ ಬ್ಲಾಗ್ಸ್.